ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿದಂತ ಪ್ರಕರಣ ರಾಜ್ಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಕಾರಣ ಅವರಿಗೆ ತಕ್ಷಣ ಸರ್ಕಾರ ಸ್ಪಂದಿಸಿದ್ದು, ಕೇರಳ ಮಧ್ಯಪ್ರವೇಶ ಮಾಡಿದ್ದು. ಆದ್ರೆ ನಮ್ಮ ರಾಜ್ಯದಲ್ಲೇ ಹುಟ್ಟಿ ಬೆಳೆದಂತವರಿಗೆ ಸರ್ಕಾರ ಯಾಕೆ ತಕ್ಷಣಕ್ಕೆ ಸ್ಪಂದಿಸ್ತಾ ಇಲ್ಲ? 18 ವರ್ಷ ಬೇಕಾಯ್ತಾ ಅಂತೇಳಿ ಹುಬ್ಬಳ್ಳಿ ಜನ ಕೇಳ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಹೇಳೋರಿಲ್ಲ, ಕೇಳೋರು ಇಲ್ಲ. ಅನಧಿಕೃತವಾಗಿ ವಾಸವಿದ್ದವರಿಗೂ ಸರ್ಕಾರದಿಂದ ಸೂರು ಕೊಡ್ತಾರೆ. ಆದ್ರೆ ಅಧಿಕೃತವಾಗಿ ನಿವೇಶನ ಕೊಟ್ಟವರಿಗೆ ಪುನರ್ವಸತಿ ಭಾಗ್ಯ ಅನ್ನೋದನ್ನ ಯಾಕೆ ಸರ್ಕಾರ ಕಲ್ಪಿಸ್ಕೊಟ್ಟಿಲ್ಲ ಅಂತ ಹೇಳಿ ಪ್ರಶ್ನೆ ಎದ್ದಿದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನ ಕೊಟ್ಟಿದ್ದಾರೆ ಅಲ್ಲಿನ ಸ್ಥಳೀಯರು. ಆದ್ರೆ ಅವರಿಗೆ ಸೂರು ಭಾಗ್ಯ ಮಾತ್ರ ಇದುವರೆಗೂ ಸಿಕ್ಕಿಲ್ಲ. ವಿಮಾನ ನಿಲ್ದಾಣಕ್ಕೆ ಜಾಗ ಕೊಟ್ಟವರು ಬೀದಿ ಪಾಲಾಗಿ 18 ವರ್ಷ ಕಳೆದೇ ಹೋಯ್ತು. ಸರ್ಕಾರದಿಂದ ಇನ್ನೂ ಕೂಡ ಪರ್ಯಾಯ ನಿವೇಶನ ಅಂತವರಿಗೆ ಸಿಕ್ಕಿಲ್ಲ. 163 ಸಂತ್ರಸ್ತರಲ್ಲಿ 93 ಜನಕ್ಕೆ ಇನ್ನೂ ಪರ್ಯಾಯ ಸೈಟ್ ಸಿಕ್ಕಿಲ್ಲ. ಕೋಗಿಲು ಲೇಔಟ್ ಅಲ್ಲಿ ಮನೆ ಕಳ್ಕೊಂಡವರಿಗೆ ಒಂದು ವಾರದಲ್ಲೇ ಸರ್ಕಾರ ಸ್ಪಂದಿಸುತ್ತೆ. ಆದ್ರೆ 18 ವರ್ಷ ಆಗಿದೆ ಹುಬ್ಬಳ್ಳಿಯಲ್ಲಿ, ಅದು ವಿಮಾನ ನಿಲ್ದಾಣಕ್ಕೆ ಅಂತ ಜಾಗ ಬಿಟ್ಕೊಟ್ಟವ್ರಿಗೆ. ಯಾಕೆ ಸ್ಪಂದಿಸ್ತಿಲ್ಲ? ಹುಬ್ಬಳ್ಳಿ ವಿಚಾರದಲ್ಲಿ ಸರ್ಕಾರದಿಂದ ಯಾಕೆ ಮಲತಾಯಿ ಧೋರಣೆ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಯನಾಳ ಬೈರಿ ದೇವರಕೊಪ್ಪದಲ್ಲಿ 93 ಜನಕ್ಕೆ ಸೈಟ್ ಸಿಕ್ಕಿಲ್ಲ. ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇನ್ನೂ ನಿರ್ಲಕ್ಷ್ಯ ಅಂತ ಹೇಳಿ ಆರೋಪ, ಆಕ್ರೋಶ ವ್ಯಕ್ತವಾಗಿದೆ. ಹಾಗಾದ್ರೆ ಭೂಮಿಯನ್ನ ಕಳ್ಕೊಂಡವ್ರು ಏನ್ ಹೇಳ್ತಾರೆ ಕೇಳೋಣ. ನಾವು ಹೇಗಾಗಿದೆ ಅಂತ ಹೇಳಿದರೆ, ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ ಅನ್ನೋದಕ್ಕೋಸ್ಕರ ನಮ್ಮ ರಕ್ತಗಳನ್ನ ಕೊಟ್ಟಿವಿ. ಆದರೆ ಸರ್ಕಾರ ಏನು ಮಾಡ್ತು ಅಂದರೆ ನಮ್ಮ ಜೀವನ ಕಿತ್ಕೊಂಡ್ಬಿಟ್ಟಿದೆ. ಮನೆ ಕಟ್ಕೊಂಡು ವಾಸವಾಗಿರಬೇಕು ಅನ್ನೋಂಥ ನಮ್ಮ ಜೀವಿಗಳಿಗೆ, ಮಧ್ಯಮ ವರ್ಗದವರಿಗೆ ಹಾಗೂ ಕಡಬಡವರಿಗೆ ಸತತವಾಗಿ ತೊಂದರೆ ಕೊಡ್ತಾ ಇದ್ದಾರೆ. ಒಂದು ಸರಿ ನಾವು ಸ್ಟ್ರೈಕ್ ಮಾಡಬೇಕು, ನಮ್ಗೆ ಎಷ್ಟು ಖರ್ಚಿದೆ, ನಮ್ಮ ಸತ್ತುಗಳನ್ನ ಕಿತ್ಕೊಂಡು ಸರ್ಕಾರ ಈ ರೀತಿ ಮಾಡಬೇಕಾ? 529 ಜನಕ್ಕೆ ಕೊಡ್ತೀವಿ ಅಂತ ಒಪ್ಪಂದ ಮಾಡ್ಕೊಂಡಿದ್ರು. ಬೇಡ, ನಾವು ಕೇವಲ ಲೋಕಲ್ ಇರೋರು 163 ಜನ ಅರ್ಜಿ ಹಾಕಿದ್ದೀವಿ. 163 ಜನರಲ್ಲಿ 70 ಜನಕ್ಕೆ ಪ್ಲಾಟ್ ಕೊಟ್ಟಿದ್ದಾರೆ, ಇನ್ನು 93 ಜನಕ್ಕೆ ಕೊಟ್ಟಿಲ್ಲ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ, ಎಷ್ಟೋ ನಮ್ಮ ಯುವ ಪೀಳಿಗೆಗಳಿಗೆ ಉದ್ಯೋಗ ಸಿಗತ್ತೆ ಅಂತ ನಾವು ತ್ಯಾಗ ಮಾಡಿದ ಜೀವಿಗಳು, ತ್ಯಾಗ ಮಾಡಿದ ಜೀವಿಗಳಿಗೆ ಈ ರೀತಿ ನಡ್ಕೋಬೇಕಾ ಸರ್ಕಾರ? ನೋಡ್ರಿ, ವಿಮಾನ ನಿಲ್ದಾಣಕ್ಕೆ 20 ವರ್ಷ ಆಯ್ತು ನಮ್ಮ ಜಾಗ ಹೋಗಿ. ಬರೀ ಅದನ್ನು ನಾವು ಕೊಡೋದಿಲ್ಲ ಅಂತ ಹೇಳಿದ್ವಿ. ಅಕ್ವರಿ ಮಾಡ್ಕೊಂಡು ಹೋದರು. ಅಕ್ವರಿ ಮಾಡ್ಕೊಂಡು ಹೋಗಿ ಆಮೇಲೆ ಮನೆ ಕಟ್ಟಕ್ಕೆ ಪರ್ಮಿಷನ್ನು ಕೊಡಲಿಲ್ಲ, ಕಿತ್ಕೊಂಡ್ರು. 20 ವರ್ಷ ಆಯ್ತು ನಾವು ಓಡಾಡಕತ್ತಿ. ನಮಗೆ ನಮ್ಮ ಗಂಡರು ಇಲ್ಲ, ಮಕ್ಕಳು ಇಲ್ಲ. ನಾವು ಮಂದಿ ಮನ್ಯಾಗ ಕೆಲಸ ಮಾಡಿ ಜೀವನ ಮಾಡಾಕತ್ತೀವಿ, ಬಾಡಿಗೆ ಮನ್ಯಾಗಿದ್ದು. ಆದ್ರೆ ನಾವು ಬಾಡಿಗೆ ಕೊಡಕ್ಕೆ ನಮ್ಮ ಅಂತೇಳಿ ದುಡ್ಡೂ ಇಲ್ಲ. ಅದಕ್ಕೆ ಆದಷ್ಟು ನಮಗೆ ಲಗುನ್ ಬೇಗ ನಮ್ಮ ಜಾಗ ನಮ್ಗೆ ಕೊಡಿಸ್ರಿ. ಮತ್ತು 24ನೇ ತಾರೀಕು ಹೇಳ್ಯಾರ. ಅವತ್ತು ಅವ್ರನ್ನ ಮೀಟಿಂಗಿಗೆ ಕರಿತೇನೆ ಅಂದಾರ. ಅವ್ರು ಕರೆದು ಮೀಟಿಂಗ್ ಮಾಡಿ ನಮ್ಗೆ ಏನು ಹೇಳ್ತಾರೋ ನೋಡೋನು. ಸ್ಪಂದಿಸಿದ್ರು ಹಂಗಾತು, ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನನ್ನ ಹೆಸರು ವಿದ್ಯಾ ಕ್ಷೀರಸಾಗರ್ ರೀ. ನಾವು 30 ವರ್ಷದಿಂದ ಇಲ್ಲಿ ಹೋರಾಟ ಮಾಡ್ತಾ ಇದ್ವಿ. ನಾವು ನಮ್ಮ ಮನೆಯವ್ರ ಜೋಡಿ ನಾವು ಬರ್ತಾ ಇದ್ದೇವೆ ರೀ. ಪಾಪ ಅವರು ಕೋವಿಡ್ ತೀರ್ಕೊಂಡ್ರಿ. ಈಗ ನಾವು ನಮ್ಮ ಮಗ ನಾನು ಸತತವಾಗಿ ಬರ್ತಾ ಇದೀವಿ ಇಲ್ಲಿ. ಇವ್ರು ಕೊಡಾಕ ತಯಾರಿಲ್ರಿ. ನಮ್ಗೆ ಏರ್ಪೋರ್ಟ್ಗೆ ತಗೊಂಡ್ರೆ ಬರೀ 4 ಲಕ್ಷ ಕೊಟ್ರು. ನಮ್ದೆಲ್ಲ ಕಳ್ಕೊಂಡು ಹೋಗಿ ನಮ್ದೆಲ್ಲ ಇದಾಗ್ಬಿಟ್ಟೈತಿ, ಈಗೆಲ್ಲ ಲಾಸ್ ಆಗ್ಬಿಟ್ಟೈತಿ. ಅದಕ್ಕೆ ನಂದು ಒಂದೇ ಮನ್ವಿ ಅವ್ರದ್ದು ಏನಂದ್ರೆ ನಮ್ಮ ಜಾಗ ನಮಗೆ ಹೊಳ್ಳೆ ಕೊಡ್ಬೇಕ್ರಿ ಅವ್ರು. ಇಲ್ಲಾಂದ್ರೆ ಏರ್ಪೋರ್ಟ್ ಬಂದೇ ಮಾಡಿಸ್ತೀವ್ರಿ ನಾವು. ನಮ್ಗೆ ಏರ್ಪೋರ್ಟ್ದು ಏನೂ ಇಂಟ್ರೆಸ್ಟ್ ಇಲ್ಲ ಅದ್ರಾಗ. ಈಗ ನಮ್ಮ ಜಾಗನ ಹೋಗೈತಂದ್ರೆ ಅದ್ರಾಗ ಏನೂ ನಮ್ಗೆ ಅದ್ರೊಳಗೆ ಇಂಟ್ರೆಸ್ಟ್ ಇಲ್ಲ ರೀ. ಏರ್ಪೋರ್ಟ್ದು ನಮ್ಮ ಜಾಗ ನಾವು ಕಳ್ಕೊಂಡಿವಿ, ನಮಗೆ ಹೊಳ್ಳೆ ಅವ್ರು ಕೊಡ್ಬೇಕು ನಮಗೆ. ನಮ್ಮ ಪ್ಲಾಟ್ಗಳು ಸರ ಇವತ್ತು ಸರ 1 ಕೋಟಿ ರೂಪಾಯಿದು ಸರ ನಮ್ಮ ಜಾಗ ಹೋಗಿರ್ತಕ್ಕಂಥದ್ದು ಬರೀ 600 ರೂಪಾಯಿ ಸ್ಕ್ವೇರ್ ಫುಟ್, 450 ರೂಪಾಯಿ ಸ್ಕ್ವೇರ್ ಫುಟ್ ಕೊಟ್ಟಾರ ಸರ್. ಹಿಂದಿನ ಮುಖ್ಯಮಂತ್ರಿಗಳು ನಿಮಗೆ ಎಲ್ಲಿ ಬೇಕಾದಲ್ಲಿ ನಮಗೆ ಜಾಗಗಳನ್ನ ಕೊಡ್ತೇವೆ, ಇವತ್ತಿನವರೆಗೂ ಯಾಕೆ ಕೊಡವಲ್ರಿ ಸರ? ಈಗ ಬೆಂಗಳೂರಿನಲ್ಲಿ ಸರ ಇನ್ನೂ 15 ದಿವಸ ಆಗಿಲ್ಲ ಸರ. 15 ದಿನದ ಒಳಗೆ ಸರ ಅವ್ರಿಗೆಲ್ಲರಿಗಿನ 24 ತಾಸು ಒಳಗೆ ಏನು ಬೇಕಾದ್ರೂ ಕೊಟ್ರು. ನಮ್ಮಂಥ ಬಡ ಜೀವಿಗಳಿಗೆ ಯಾಕೆ ಕೊಡ್ತಾ ಇಲ್ಲ ಸರ? ಯಾರು ಕೊಡಿಸ್ತಾರೆ ನಮಗೆ? ಹೋಗಿದ್ದ ಪ್ಲಾಟ್ಗಳು ಯಾರು ಕೊಡಿಸ್ತಾರೆ ಹೇಳಿ? ಇವತ್ತಿನವ್ರಿಗೆ ನಮಗೆ ಅನ್ಯಾಯ ಆಗೈತೆ. ನಮಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಜಾಗ ಏರ್ಪೋರ್ಟಿಗೆ ಹೋಗಿ ಒಂದು 20 ವರ್ಷ ಸನೇಕ ಆತ್ರಿ. ನಾವು ಕೊಡ್ತೀವಿ ಅಂತೇಳಿ ಕಸ್ಕೊಂಡ್ರಿ. ಜಾಗ ಕೊಡ್ತೀವಿ ಅಂತ ಹೇಳ್ಕಾರ ನಮ್ಗೆ ಅಡ್ಡಾಡ್ಸಿ ಇದನ್ನ ಮಾಡಾಕತ್ತಾರ. ನಮ್ಗೆ ಅಡ್ಡಾಡ್ ರಗಡಾಗಿ ನಡ್ಯಾಕೆ ಬರವಲ್ರಿ. ಪೂರ ಕೈ ಕಾಲಿಗೆ ಶಕ್ತಿ ಇಲ್ದಂಗೆ ಆಗ್ಬಿಟ್ಟೇನ್ರಿ. ಪಾರ್ಸಿ ಹೊಡ್ದಂಗಾಗಿ ಭಾಳ ತೊಂದರೆ ಆಗ್ಬಿಟ್ಟೈತ್ರಿ. ಹಿಂಗಾಗಿ ನಮ್ಗೆ ಲಘು ಕೊಡ್ಸೋದು ಜಾಗ ಪ್ರಯತ್ನ ಮಾಡ್ರಿ. ಇದು ಅಲ್ಲಿ ಭೂಮಿ ಕಳ್ಕೊಂಡವ್ರು ಹೇಳ್ತಿರೋದು. 20 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದೀವಿ, ಆದರೆ ಸರ್ಕಾರ ಮಾತ್ರ ಸ್ಪಂದಿಸ್ತಾ ಇಲ್ಲ. ಭರವಸೆ ಮಾತ್ರ ಈಗಲೂ ಕೊಡ್ತಾರೆ, ಅದನ್ನು ಈಡೇರಿಸೋದು ಇನ್ನು ಯಾವಾಗ? 20 ವರ್ಷ ಕಳೆದೇ ಹೋಯ್ತು. ಹೋರಾಟ ಮಾಡಿ ನಮಗೂ ಸುಸ್ತಾಗಿ ಹೋಗಿದೆ. ನಮ್ಗೆ ಆ ಹುರುಪೇ ಇಲ್ಲ ಈಗ ಹೋರಾಟಕ್ಕೆ. ಅಭಿವೃದ್ಧಿ ಆಗುತ್ತೆ, ಒಂದಿಷ್ಟು ಸ್ಥಳೀಯರಿಗೆ ಉದ್ಯೋಗ ಸಿಗುತ್ತೆ ಅನ್ನೋ ಆಸೆಯೊಂದಿಗೆ ನಾವು ಭೂಮಿ ಬಿಟ್ಕೊಟ್ವಿ. ಪರಿಹಾರನೂ ಅಷ್ಟಕ್ಕಷ್ಟೇ ಕೊಟ್ಟಿರೋದು, ತುಂಬಾ ಲಾಸ್ ಆಗಿದೆ. ಇನ್ನು 50%
ಪರ್ಯಾಯವಾಗಿ ಸೈಟೇ ಕೊಟ್ಟಿಲ್ಲ ಅಂತ ಹೇಳಿ ಆರೋಪಗಳನ್ನ ಮಾಡ್ತಾ ಇದ್ರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್, ಈಗ 50% ಜನರಿಗೆ ಅಲ್ಲಿ ಪರಿಹಾರನೇ ಸಿಕ್ಕಿಲ್ಲ, ಅಂದ್ರೆ ಬದಲಿ ಸೈಟ್ ಸಿಕ್ಕಿಲ್ಲ 93 ಜನರಿಗೆ. ಏನ್ ಕಾರಣ, ಅಂದ್ರೆ ಪ್ರಾಕ್ಟಿಕಲಿ ಏನ್ ಸಮಸ್ಯೆ ಆಗ್ತಾ ಇದೆ? ಇಲ್ಲಿ ಆ ಸಂದರ್ಭದಲ್ಲಿ 2008ರಲ್ಲಿ ಏನಂದ್ರೆ ಈ ಒಂದು ಪರಿಹಾರ ಕೊಡುವುದಾಗಿ ಅಂದ್ರೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದಾಗಿ ಒಂದು ಸರ್ಕಾರ ಕಮಿಟ್ಮೆಂಟ್ ಆಗಿತ್ತು. ಆದ್ರೆ ನಂತರದಲ್ಲಿ ಏನಂದ್ರೆ ಏನು ಅದನ್ನ ಕೊಡೋ ಒಂದು ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಿರೋ ಕಾರಣಕ್ಕಾಗಿನೇ ಈಗ 93 ಜನರಿಗೆ ಬದಲಿ ನಿವೇಶನ ಸಿಗ್ತಾ ಇಲ್ಲ, ಪರಿಹಾರನೂ ಸಿಗ್ತಾ ಇಲ್ಲ. ಇನ್ನೊಂದು ಮತ್ತೊಂದು ಏನಂದ್ರೆ ಏನು ಇಲ್ಲಿ ಏನು ಅವ್ರು ಪರಿಹಾರ ಕೊಟ್ಟಿದ್ರು ಅದಕ್ಕೆ ದುಪ್ಪಟ್ಟು ದರನ ಈಗ ಏನು ಹೊಸ ನಿವೇಶನಕ್ಕೆ ನಿಗದಿ ಮಾಡ್ತಾ ಇರೋದ್ರಿಂದಾಗಿ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ಮತ್ತು ಏನು ಇನ್ನೊಂದು ಟೆಕ್ನಿಕಲ್ ಸಮಸ್ಯೆ ಏನಂದ್ರೆ ಈಗ ವಶಪಡಿಸ್ಕೊಂಡಿದ್ದು KIADB, ಈಗ ಕೊಡ್ಬೇಕಾಗಿರೋದು ನಗರಾಭಿವೃದ್ಧಿ ಪ್ರಾಧಿಕಾರ. ಈ ಕಾರಣಕ್ಕಾಗಿ ಅಂದ್ರೆ ಅವರು ವಶಪಡಿಸ್ಕೊಂಡ ಭೂಮಿಗೆ ನಾವ್ಯಾಕ ಒಂದು ಏನು ನಿವೇಶನ ಕೊಡ್ಬೇಕನ್ನೋ ಒಂದು ಪ್ರಶ್ನೆ ನಗರಾಭಿವೃದ್ಧಿ ಪ್ರಾಧಿಕಾರದಾಗಿದೆ. ಹೀಗಾಗಿ ಈ ಟೆಕ್ನಿಕಲ್ ಸಮಸ್ಯೆಯಿಂದಾಗಿ ಸಾಕಷ್ಟು ಗೊಂದಲಗಳು ಮುಂದುವರೆದಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಒಂದೇನಾದ್ರೂ ದಿಟ್ಟ ಕ್ರಮ ಕೈಗೊಂಡಲ್ಲಿ ಮಾತ್ರ ಇವರಿಗೆ ಏನಾದರೂ ಬದಲಿ ನಿವೇಶನ ಸಿಗುತ್ತೆ. ಒಂದು ವೇಳೆ ಇಲ್ಲ ಅಂದ್ರೆ ಇದೇ ರೀತಿ ಅಲ್ದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ 93 ಜನ ಸಹ ಒಂದೇನೋ ಕಚೇರಿಯಿಂದ ಕಚೇರಿಗೆ ಅಲಿದಾಡ್ತಾನೆ ಇದ್ದಾರೆ. ಪರಿಹಾರಕ್ಕಾಗಿ ಸರ್ಕಾರದ ಬಳಿ ಗೋಗರಿತಾ ಇದ್ದಾರೆ. ಆದ್ರೂ ಸಹ ಇದುವರೆಗೆ ಪರಿಹಾರ ಸಿಕ್ಕಿಲ್ಲ. ಇನ್ನು ಮುಂದಾದ್ರೂ ನಮ್ಗೆ ಏನಾದರೂ ಪರಿಹಾರ ಸೂಕ್ತ ವ್ಯವಸ್ಥೆ ಮಾಡ್ರಿ ಅಂತೇಳಿ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಶರ್ಮಿತಾ, ಈಗ 70 ಜನಕ್ಕೆ ಬದಲಿ ನಿವೇಶನ ಸಿಕ್ಕಿದೆಯಲ್ಲ, ಅದು ಯಾವ ಆಧಾರದ ಮೇಲೆ ಕೊಟ್ರು? ಈ 93 ಜನಕ್ಕೆ ನೆಗ್ಲಿಜಿಯನ್ಸಿ ಎಂದನೇ ಸಿಗ್ತಾ ಇಲ್ವಾ? ಇಲ್ಲಿ ಸ್ಟಾರ್ಟಿಂಗ್ ಏನಂದ್ರೆ ಈಗೇನು ಆ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಡೆವಲಪ್ಮೆಂಟ್ ಮಾಡಿದಂತಹ ಕೆಲವೊಂದು ಲೇಔಟ್ಗಳಲ್ಲಿ ಏನಂದ್ರೆ ಅವರಿಗೆ ಬದಲಿ ನಿವೇಶನ ಕೊಡಲಾಗಿತ್ತು. ಆದ್ರೆ ಉಳಿದವ್ರಿಗೆ ಏನಂದ್ರೆ ಅಲ್ಲಿ ಪರ್ಯಾಯ ಇದ್ದಿಲ್ಲ ಆ ಸಂದರ್ಭದಲ್ಲಿ. ಹಾಗಾಗಿ ನಂತರ ಏನು ಡೆವಲಪ್ಮೆಂಟ್ ಮಾಡ್ತೀವಿ, ಏನು ಬೈರಿದೇವರಕೊಪ್ಪ ಇರ್ಬೋದು ಮತ್ತು ಉಣಕಲ್ ಇರ್ಬೋದು, ಬೇರೆ ಕಡೆ ಏನು ನಾವು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಏನು ಅಭಿವೃದ್ಧಿ ಮಾಡ್ತೀವಿ ಲೇಔಟ್ನ ಪ್ಲೀಸ್ ಬಿ ಆನ್ಲೈನ್ ಮತ್ತೆ ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ. ಇದೀಗ ಈ ಬಗ್ಗೆ ಮಾತನಾಡೋದಕ್ಕೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಶಾಕೀರ್ ಸನದಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಈಗ ಹುಬ್ಳಿ ಏರ್ಪೋರ್ಟ್ಗೆ ಜಾಗ ಬಿಟ್ಕೊಡೋರಿಗೆ 18 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ. 93 ಜನಕ್ಕೆ ಪರ್ಯಾಯವಾಗಿ ನಿವೇಶನ ಸಿಕ್ಕಿಲ್ಲ ಅಥವಾ ಸೈಟ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಏನ್ ಸಮಸ್ಯೆ ಆಗ್ತಿದೆ? ಎರಡು ವಿಷಯ ಇದರಲ್ಲಿ. ಒಂದು, ಅಥಾರಿಟಿಯಿಂದ ಅವ್ರಿಗೆ ಜಾಗ ಕೊಡ್ಬೇಕಂತ ಹೇಳಿ ಅಕ್ವಿಜಿಷನ್ ಏನ್ ಮಾಡಿಲ್ಲ. ಅಕ್ವಿಜಿಷನ್ ಮಾಡಿದ್ದಕ್ಕೆ ಅವ್ರಿಗೆ ಕಂಪೆನ್ಸೇಷನ್ ಕೊಡ್ತು. ಬಟ್ ಸೇಮ್ ಟೈಮ್ ಹುಬ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಂಗೊಳ್ಳಿ ರಾಯಣ್ಣ ನಗರ ಅಂತೇಳಿ ಲೇಔಟ್ ಡೆವಲಪ್ಮೆಂಟ್ ಮಾಡಿದಾಗ ಪ್ರೆಷರ್ ಇದ್ದದನ್ನ ನೋಡ್ಕೊಂಡು ಇಮಿಡಿಯೇಟ್ಲಿ ಇವ್ರಿಗೂ ಅದರಲ್ಲಿ ಸೇರಿಸ್ಕೊಂಡು ಸ್ಪೆಷಲ್ ಪರ್ಮಿಷನ್ ತಗೊಂಡು ಲಾಟ್ರಿ ಬೇಸಿಸ್ ಮೇಲೆ, ಅಂದ್ರೆ ಯಾರಿಗೆ ಚಿಟ್ ಎತ್ತಿದ್ವಿ ಒಂದು ಸರ್ಟನ್ ಅಮೌಂಟ್ ಆಫ್ ಪರ್ಸೆಂಟೇಜ್ ಆಫ್ ಅದು ಸೈಟ್ಸ್ ಅವ್ರು ಕೊಡ್ಬೇಕಂತ ಡಿಸೈಡ್ ಆದಾಗ ಏನ್ರಿ ಲಾಟ್ರಿ ಬೇಸಿಸ್ ಮೇಲೆ ಅವ್ರಿಗೆ ಕೊಟ್ವಿ. ಓಕೆ, ಸೊ ಅದ್ ಆದ್ಮೇಲೆ ಮತ್ ಇವ್ರು ಅಚಾನಕ್ ಸುಮ್ನಾದ್ರು ಮತ್ ಕ್ಯಾಬಿನೆಟ್ ಹೋಯ್ತು. ಕ್ಯಾಬಿನೆಟ್ ನಲ್ಲಿ ಇವ್ರಂಗ ಆಗ್ಲಿಲ್ಲ ಅಂತ ಒಂದು ವರ್ಷನ್ ಇದೆ. ಇವ್ರಂತ ಇಲ್ಲ ನಮ್ಮಂಗ ಆಗಿದೆ ಕೋರ್ಟ್ ನಲ್ಲಿ ಅಂತಾರ. ಬಟ್ ಇದನ್ನ ನಾನು ಡೀಟೇಲ್ ಸ್ಟಡಿ ಮಾಡ್ತೇನೆ, ಯಾಕಂದ್ರೆ ನಾನು ಇವತ್ತು ಬಂದೇನೆ, ಐ ವಾಸ್ ಇನ್ ದಿಲ್ಲಿ. ಸೊ ಅದನ್ನ ನಾನು 24ಕ್ಕೆ ಅವ್ರು ಕರೆದು ಮಾತಾಡ್ತೇನೆ ಅಂತ ಹೇಳಿದ್ರೆ, ಅವ್ರು ಬರ್ಲಿಲ್ಲ ಅಂದ್ರು ನಾನು ಪ್ರೆಸ್ನವ್ರಿಗೆ ಡೆಫಿನೆಟ್ಲಿ ಮೀಟ್ ಮಾಡ್ತೇನೆ. ಯಾಕಂದ್ರೆ ಅಲ್ಲಿ ಬಂದಂತ ಜನರಲ್ಲಿ ನನ್ ಕೂಡ ಮುಂಚೆ ಏನ್ ಬಂದ್ ಮಾತಾಡ್ಕೊಂಡ್ರಲ್ಲ, ಅವ್ರು ಬಿಟ್ಕೊಂಡು ಕೆಲವೊಂದು ಲೇಡೀಸ್ ಬಂದಿದ್ರು. ಪಾಪ ಅವ್ರು ಯಾಕೆ ಅವ್ರು ಅಲ್ಲಿ ಕರ್ಕೊಂಡ್ ಬಂದ್ರು ಏನೋ ಅನ್ನೋದು ಅರ್ಥ ಆಗ್ತಾ ಇಲ್ಲ ನನಗೆ. ಅಲ್ಲ, ಕೆಲವರು ಹೇಳಿದ್ರೆ ಬೇಜಾರಾಗ್ತಿದೆ. ಯಾಕಂದ್ರೆ ಕೋವಿಡ್ ಟೈಮ್ ನಲ್ಲಿ ಅವ್ರ ಗಂಡಂದ್ರನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಜನ ಮಹಿಳೆಯರು. ನಮಗೆ ಕೂಲಿ ನಾಲಿ ಮಾಡಕ್ಕೆ, ಆಮೇಲೆ ಬಾಡಿಗೆ ಕಟ್ಟಕ್ಕೂ ನಮ್ಗೆ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಿದೆ. ನಮಗೆ ಎಷ್ಟು ಅಂತ ಹೋರಾಟ ಮಾಡೋದು ನಾವಿನ್ನು. ಏನಿತ್ತು, ಕೆಲವೊಬ್ರು ಅಕ್ರಮ ಸೈಟ್ ಗಳನ್ನ ಗವರ್ಮೆಂಟ್ ಅಕ್ವಿಜಿಷನ್ ಮಾಡಿತು. ಅಕ್ರಮ ಸೈಟ್ಗಳನ್ನ ಗವರ್ಮೆಂಟ್ ಅಕ್ವಿಜಿಷನ್ ಮಾಡಿದಾಗ ನಿಯರ್ ಬೈ ಅಲ್ಲಿ ಕಟ್ಟಿದ್ರಲ್ಲ, ಅದಕ್ಕೇನ್ ಲೀಗಲ್ ಸ್ಯಾಂಟಿಟಿ ಇರ್ಲಿಲ್ಲ. ಅವ್ರ ಕಂಪೆನ್ಸೇಷನ್ ಯಾರು ಕೊಟ್ರು ಏನಾಯ್ತು ಅಂತ ಗೊತ್ತಿಲ್ಲ. ಬಟ್ ಏನ್ ಲೇಡೀಸ್ ಬಂದಿದ್ರಲ್ಲ ಪಾಪ ಅಲ್ಲಿ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೇರ್ ಫೀಲಿಂಗ್ಸ್, ಅವ್ರ ಹೆಸರು ಅಂತೂ ಡೆಫಿನೆಟ್ಲಿ ನಮ್ಮ ಹತ್ರ ಇರ್ಲಿಲ್ಲ. ಅವರು ನಾನು ಯಾರು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬಂದ್ರಲ್ಲ, ಲೀಡ್ ಮಾಡಿದ್ರು, ಅವ್ರಿಗೆ ಹೇಳಿದೆ ಇವ್ರ ಲಿಸ್ಟ್ ಅಲ್ಲಿ ಇವ್ರ ಹೆಸರು ಇದ್ರೆ ತೋರಿಸ್ಕೊಡ್ರಿಪ್ಪ ಅಂತ. ಏನ್ ಮಾಡ್ತಾರೆ ಜನ, ಅನ್ನೆಸೆಸರಿ ಮಿಸ್ಗೈಡ್ ಮಾಡಿ ಅವ್ರು ಕರ್ಕೊಂಡ್ ಬಂದ್ಬಿಡ್ತಾರೆ ಬಡವ್ರನ್ನ. ಅವರು ಒಂದು ಆಸೆ ಇಟ್ಕೊಂಡು ಸರ್ಕಾರದ ಮೇಲೆ ಅಲ್ಲಿ ಬಂದು ಪಾಪ ಅಲ್ಲೆಲ್ಲ ಪ್ರೊಟೆಸ್ಟ್ ಮಾಡಿ ಹತ್ತು ಕರೆದು ಹೋಗ್ತಾರ.
ಬಟ್ ನಾವು ಅದಕ್ಕೇನು ಅಡ್ರೆಸ್ ಮಾಡದೆ ಹೋದ್ರೆ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಬರುತ್ತೆ. ಬಟ್ ಬಟ್ ಈ ಹಿಂದೆ ಮಾಡಿದ್ದು ಅಂದ್ರೆ ಈಗ ಅಲ್ಲೊಂದು ಯೂನಿಫಾರ್ಮಿಟಿ ಮೇಂಟೈನ್ ಮಾಡಬೇಕಾಗಿತ್ತು. ಲಾಟ್ರಿ ಬೇಸಿಸ್ ಎತ್ತಿದ್ರಿಂದ ಸಹಜವಾಗಿ ಅವಾಗ ಯಾರಿಗೊಂಥರ ಅದೃಷ್ಟ ಇರುತ್ತೆ, ಅವ್ರಿಗೆ ಸಿಕ್ಬಿಡುತ್ತೆ. ಇನ್ನು ಕೆಲವರು ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ. ಅಂದ್ರೆ ಆ ಪ್ರೋಸೆಸ್ಸೇ ರಾಂಗ್ ಅಂತ ಅನ್ಸಲ್ವಾ ಸರ್? ಅಲ್ಲ, ತಮಗೂ ಅಂದ್ರೆ ಇಲ್ಲ ಅದಂತ ಮೇಡಮ್ ಏನಿದೆ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದಿ ಮೀಡಿಯಾ ಅಂಡ್ ದಿ ಬ್ಯೂರೋಕ್ರಸಿ, ಜಿ ಕ್ಯಾಟಗರಿ ತಗೊಂಡ್ಬಿಟ್ರಿ ನೀವು. ಪೊಲಿಟಿಷಿಯನ್ಸ್ ಎಲ್ಲ ಮಿಸ್ ಅಪ್ರಾಪ್ಟ್ ಮಾಡ್ತಾರ, ಅವ್ರು ಯಾರು ಬೇಕಾದ್ರೂ ಕೊಡ್ತಾರ ಅಂತ ಹೇಳಿ ಕೋರ್ಟ್ ಹೋಗಿ ಇದ್ ಮಾಡಿ ಗೌರ್ಮೆಂಟ್ ಕೋಟಾ ಇಲ್ಲ ಈಗ. ಸೊ ಡಿಸ್ಕ್ರಿಷನರಿ ಆಗಿ ನಾನು ಯಾರು ಕೊಡ್ಲಿಕ್ಕೆ ಬರೋದೇ ಇಲ್ಲ. ಅಂಡ್ ದಿರ್ ಇಸ್ ಅ ಪ್ರೊಸೀಜರ್. ಈಗ ಪ್ರೊಸೀಜರ್ ಫೇರ್ ಅಂಡ್ ಟ್ರಾನ್ಸ್ಪರೆಂಟ್ ಪ್ರೊಸೀಜರ್ ಏನಪ್ಪಾ ಅಂದ್ರೆ ಎಲ್ಲರ ಮುಂದೆ ಲಾಟ್ರಿ ತೆಗೆಯೋದು. ಲಾಟ್ರಿ ಯಾರಿಗೆ ಬರುತ್ತೆ ಅವ್ರು ಕೊಡ್ತೀವಿ ನಾವು. ಸೊ ಹಿಂದ್ಗಡೆ ಏನಿತ್ತು, ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಚೇರ್ಮನ್ರು ಆಮೇಲೆ ಮಾನವೀಯತೆ ಆಧಾರದ ಮೇಲೆ ಅಥವಾ ಅವ್ರ ಫೀಡ್ಬ್ಯಾಕ್ ತಗೊಂಡು ಅವ್ರು ಬೇಕಂತ ನೀಡಿದಾಗ ಅವ್ರು ಡೈರೆಕ್ಟ್ಲಿ ಕೊಟ್ಟಿದ್ದು ಅವ್ರಿಗೆ. ಬಟ್ ಅದನ್ನ ಪೊಲಿಟಿಷಿಯನ್ಸ್ ಎಲ್ಲಾರು ವಿಲನ್ ತರ ಟ್ರೀಟ್ ಮಾಡ್ಬಿಟ್ರಿ. ಜುಡಿಷಿಯರಿನು ಸ್ವಲ್ಪ ನಮ್ಗೆ ಟೈಟ್ ಮಾಡ್ಬಿಟ್ಟಿದೆ. ಸೊ ವಿ ಡೋಂಟ್ ಹ್ಯಾವ್ ಎನಿ ಜಿ ಕ್ಯಾಟಗರಿ ನಾವು ಟು ಗಿವ್ ಟು ಎನಿ ಒನ್. ಸೊ ಹಂಗಾಗಿ ನಾವು ಯಾರಿಗೂ ಡೈರೆಕ್ಟ್ ಆಗಿ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಏನ್ ಕೊಟ್ರು ದೇರ್ ಇಸ್ ಅ ಪ್ರೊಸೀಜರ್. ಆ ಪ್ರೊಸೀಜರ್ ಫಾಲೋ ಮಾಡಿ ಕೊಟ್ರೆ ನಾವು ಉಳಿತೀವಿ. ಇಲ್ಲ ಸುಮ್ಮನೆ ಮತ್ತೆ ನಮ್ಮ ಮೇಲೆ ಕೇಸ್ ಮಾಡ್ತಾರೆ ಎಲ್ಲರೂ. ಕರೆಕ್ಟ್. ಕಾನೂನುಬದ್ಧವಾಗಿ ಇರಬೇಕು ಸರ್ ಎಲ್ಲ. ಫೈನ್, ಫಾಲೋ ಅಪ್ ಮಾಡ್ತೀವಿ ಸುದ್ದಿಯನ್ನ. ನೀವು ದೆಹಲಿಯಿಂದ ಬಂದ ಮೇಲೆ ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ, ನಾವು ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದ್ದಕ್ಕೆ.